ಕಾರ್ಮಿಕರ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಈಗಾಗಲೇ ನವೆಂಬರ್ ತಿಂಗಳಲ್ಲೂ ಕೂಡ ರೈತರು, ಕಾರ್ಮಿಕರು ಮತ್ತು ಕೃಷಿ ಕೂಲಿಗಾರರೆಲ್ಲನೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಇವತ್ತು ನಾವು ಇಡೀ ಬೆಂಗಳೂರಿನಲ್ಲೂ ಕೂಡ ಇವತ್ತು CITU ಮುಖಂಡತ್ವದಲ್ಲಿ ಕಾರ್ಮಿಕ ವರ್ಗ ನಾವೆಲ್ಲ ಸೇರಿದ್ದೇವೆ. 7 ಡಿಮಾಂಡ್ಗಳನ್ನಿಟ್ಕೊಂಡು ಇವತ್ತು ನಾವು ಒಂದು ಹೋರಾಟಕ್ಕೆ ಇಲ್ಲಿ ಬಂದಿದ್ದೇವೆ. ಭಾಳ ಪ್ರಮುಖವಾಗಿ ಕಾರ್ಮಿಕರ ವಿರುದ್ಧ ಮೋದಿ ಸರ್ಕಾರ ಏನು 4 ಕೋಡ್ಗಳು ತಂದಿದೆ, ಅದು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ನಾವು ಹೇಳ್ತಾ ಬಂದಿದ್ದೇವೆ. ಅದೇ ರೀತಿ ಏನು ರೈತರು ವಿರುದ್ಧವಾಗಿ ಹಲವಾರು ಕಾನೂನುಗಳು ಈಗಾಗಲೇ ಸರ್ಕಾರ ತಂದಿದೆ, ಮೋದಿ ಸರ್ಕಾರ, ಅದನ್ನು ಕೂಡ ವಾಪಸ್ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೋರಾಟದ ಭಾಗವಾಗಿದೆ. ಮತ್ತು ಬೆಲೆ ಏರಿಕೆ, ವಿಪರೀತವಾಗಿ ಬೆಲೆ ಏರಿಕೆ ಆಗ್ತಾಯಿದೆ, ಅದು ಕೂಡ ಕಡಿಮೆ ಆಗ್ತಾಯಿಲ್ಲ ಇವತ್ತು. ಹಂಗಾಗಿ ಇದಕ್ಕೆ ನೇರವಾಗಿ ಮೋದಿ ಸರ್ಕಾರ ಕಾರಣ ಆಗಿದೆ. ಹಾಗಾಗಿ ಬೆಲೆ ಏರಿಕೆ ಕಡಿಮೆ ಆಗಬೇಕು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೇಲೆ ಇರ್ತಕ್ಕಂಥ ಎಲ್ಲ ಬೆಲೆಗಳನ್ನು ಕೂಡ ಕಡಿಮೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಒಂದು ಹೋರಾಟದ ಭಾಗವಾಗಿದೆ. ಕಾಂಟ್ರಾಕ್ಟ್ ಪದ್ಧತಿ ಇವತ್ತು ಎಲ್ಲ ಕಡೆ ಇದೆ. ಇಡೀ ದೇಶದಲ್ಲಿ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರಬೇಕು. ಕಾಂಟ್ರಾಕ್ಟ್ ಪದ್ಧತಿ ಇಟ್ಕೊಂಡು ಯಾವುದೇ ಕಾನೂನುಗಳಿಲ್ಲದೆ ಇವತ್ತು ಕಡಿಮೆ ಕೂಲಿನಲ್ಲಿ ದುಡಿಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಂಗಾಗಿ CITU ಭಾಳ ಸ್ಪಷ್ಟವಾಗಿ ಕಾರ್ಮಿಕ ವರ್ಗದ ಪರವಾಗಿ ಹೇಳ್ತಾ ಇದೆ, ಕಾಂಟ್ರಾಕ್ಟ್ ಪದ್ಧತಿಯನ್ನು ಒಪ್ಪೋದಿಲ್ಲ, ಅದು ವಾಪಸ್ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಇದೆ. ಸೊ ಅಷ್ಟೇ ಅಲ್ಲ, ಇವತ್ತು ಕನಿಷ್ಠ ವೇತನ ಇವತ್ತು 31,000 ರೂಪಾಯಿ ಬೇಕು. ಯಾಕೆಂದರೆ ಬೆಲೆ ಏರಿಕೆ ಆಗಿದೆಯಲ್ಲ, ಹಾಗಾಗಿ ಇವತ್ತು ಕೊಡ್ತಕ್ಕಂಥ ಕೂಲಿ ಸಾಕಾಗ್ತಾ ಇಲ್ಲ. ಕೆಲವತ್ರ 14,000 ಕೊಡ್ತಾರೆ, ಕೆಲವತ್ರ 12,000 ಕೊಡ್ತಾರೆ, ಕೆಲವತ್ರ 8,000 ಕೊಡ್ತಾರೆ. ಈ ರೀತಿಯಾದಂಥ ಸನ್ನಿವೇಶಗಳಿದ್ದಾವೆ. ಹಾಗಾಗಿ ಬೆಂಗಳೂರಿನಲ್ಲಿ ದುಡಿತಕ್ಕಂಥ ವರ್ಗಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಇವತ್ತು 31,000 ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮ ಡಿಮಾಂಡ್ನ ಒಂದು ಭಾಗವಾಗಿದೆ. ಸೊ ಈ ರೀತಿಯಾಗಿ 7 ಡಿಮಾಂಡ್ಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ಸ್ಪಂದಿಸದೆ ಹೋದರೆ ಮುಂದೆ ಇನ್ನೂ ಗಂಭೀರವಾದಂಥ ಹೋರಾಟಗಳಿಗೆ ನಾವು ಅಣಿನೇರಿಸಬೇಕಾದಂಥ ಒಂದು ಸನ್ನಿವೇಶ ಬಂದಿದೆ. ರಾಜ್ಯವ್ಯಾಪಿ 31,000 ಕನಿಷ್ಠ ವೇತನ ಜಾರಿ ಮಾಡಲೇಬೇಕು. ಕಾರ್ಮಿಕ ಸಂಘದ ಕಡ್ಡಾಯ ಮಾನ್ಯತೆಗೆ ಶಾಸನ ಜಾರಿ ಮಾಡಲೇಬೇಕು. ESI, PF ಬೋನಸ್ ಮತ್ತು ಗ್ರಾಚ್ಯುಟಿ ಮಿತಿ ರದ್ದತಿ ಆಗಲೇಬೇಕು. ESI, PF ಗ್ರಾಚ್ಯುಟಿ ಬೋನಸ್ ವೇತನ ಮಿತಿ ರದ್ದತಿ ಆಗಲೇಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.